ಇವಾಗ ಉಮರ್ ಖಾಲಿದು ಹಾಗೆ ಶಾಜಲ್ ಇಮಾಮ್ ಮೇಲೆ ಬೇಕು ಅಂತ ಹಾಕಿದ್ದಾರೆ. ಉತ್ಕರ್ಷ್ ಅವರು ಮುಂದಿನ ಸುತ್ತಲ್ಲಿ ಉತ್ತರ ಕೊಡ್ಲಿ. ಬಸವರಾಜ್ ಅವರು ಆಮ್ ಆದ್ಮಿ ಪಕ್ಷದವರು ಬಂದೆ ಸರ್, ನನಗೆ ಗೊತ್ತು. ಐನೋ ಆಮ್ ಆದ್ಮಿ ಪಕ್ಷದವರು ಮಾತನಾಡುವಾಗ್ಲೂ ಕೂಡ ಹೇಳಿದ್ರು, ಪ್ರತಿಭಟನೆ ಮಾಡುವ ಉದ್ದೇಶವನ್ನ ಮೀರಿ ಕೆಲವೊಂದಷ್ಟು ಘಟನೆಗಳು ನಡೆದಿರೋದು. ಈ ಪ್ರತಿಭಟನೆಯನ್ನೇ ಅನೇಕರು ಪ್ರಶ್ನೆ ಮಾಡೋ ಹಂಗ ಆಗ್ಬಿಟ್ಟಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಿದ್ದದ್ದು ಯಾಕೆ? ಜಂತರ್ ಮಂತರ್ ನಲ್ಲಿ ನಡೀತಿರುವ ಪ್ರತಿಭಟನೆಗೆ ನಮ್ಮದೂ ಕೂಡ ಪೂರಕವಾದ ಸಾಥ್ ಇದೆ. ಇಲ್ಲಿ ಬೆಂಗಳೂರು ಪೊಲೀಸರ ತಾಕತ್ತನ್ನ ಪ್ರಶ್ನೆ ಮಾಡುವಂತ ಪೋಸ್ಟರ್ಗೆ ಅವಕಾಶ ಹೆಂಗ್ ಸಿಕ್ಬಿಡುತ್ತೆ? ಹೋಗ್ಲಿ, ಇಂಥದ್ದೊಂದು ಪ್ರಶ್ನೆಯನ್ನ ಕೇಳಬೇಕು ಅಂತನಾದ್ರೂ ಯಾಕನ್ಸುತ್ತೆ ಅಂತ. ಮೇಡಮ್ ನೋಡಿ, ನಾನು ಈಗ ತಾನೇ ಫ್ರೀಡಂ ಪಾರ್ಕ್ ನಿಂದ ನಾವು ಕೂಡ ಒಂದು ಪ್ರತಿಭಟನಾ ಸಭೆಯನ್ನ, ಪೋಷಕರ ಸಭೆಯನ್ನು ಕೂಡ ಕರೆದಿದ್ವಿ. ಎಲ್ಲ ನಮ್ಮ ವಿದ್ಯಾರ್ಥಿ ಸಂಘ SFI ಇಂದ ಕರೆದು ನಾವು ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ವಿ. ಸೊ ಈ ತರದ ಪೋಸ್ಟರ್ ಗಳನ್ನ ನಾನಂತೂ ಗಮನಿಸಲಿಲ್ಲ. ಸೊ ನಾನು ಗಮನಿಸಿರ್ತಕ್ಕಂಥದ್ದು ಏನಂತಂದ್ರೆ, ಪ್ಲೀಸ್ ಮೋದಿಜಿ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ರಾಜೀನಾಮೆ ಪಡ್ಕೊಳ್ಳಿ, ಇನ್ನು ಒಂದು ಕಡೆಗೆ ಸೇವ್ ಮೈ ಫ್ಯೂಚರ್ ಅಂತೇಳಿ ಬರ್ದಿದ್ದನ್ನು ಕೂಡ ನಾನು ಓದ್ಕೊಂಡು ಬಂದಿದ್ದೆ. ಸ್ಲೋಗನ್ಸ್ಗಳು ಇದಾವೆ ಇವುಗಳು. ಆದ್ರೆ ಈ ತರದ ಸ್ಲೋಗನ್ಸ್ಗಳು ಯಾವ ಸಂದರ್ಭದಲ್ಲಿ ಪ್ರದರ್ಶನ ಮಾಡಿದ್ರು, ಅದನ್ನ ಉದ್ದೇಶಪೂರ್ವಕವಾಗಿ ಅದನ್ನೇ ಎಲ್ಲಾದ್ರೂ ಪ್ರಚೋದನೆ ಮಾಡಿ ಯಾರಾದ್ರೂ ಹಿಡಿಸಿದ್ರು, ಅದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಪ್ರಚೋದನೆ ಮಾಡಿ ಯಾರಾದ್ರೂ ಹಿಡಿಸಿದ್ರು ಅಥವಾ ಅದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಒಂದೇ ಪ್ರಾಪರ್ ನಾವು ವಿದ್ಯಾರ್ಥಿ ಅಥವಾ ಅವನ ಹಿನ್ನೆಲೆ ಇರ್ತಕ್ಕಂಥವ್ರನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಹಾಗಾಗಿ ತಕ್ಷಣದಲ್ಲಿ ನಿರ್ಧಾರದ ಕಾರಣಕ್ಕೆ ಅವನು ಆರೋಪಿ, ಅವನು ತಪ್ಪು ಮಾಡ್ಬಿಟ್ಟಿದ್ದಾನೆ, ಅವಳಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನಾವು ತಕ್ಷಣದಲ್ಲಿ ವಾದ ಮಾಡೋದು ತಪ್ಪು. ಹಾಗಾಗಿ ಈಗ ಗೊತ್ತಿಲ್ಲದೆ ಅನುಮಾನ ಏನ್ ಬರುತ್ತೆ ಅಂದ್ರೆ, ಕೈಯಲ್ಲಿ ಪೋಸ್ಟರ್ ಹಿಡಿದಿರುವವರು ವಿದ್ಯಾರ್ಥಿನೇ ಆಗಿದ್ರೆ ಆ ಬರೆದಿರುವ ಪೋಸ್ಟರ್ ನಲ್ಲಿ ಏನಿದೆ ಅಂತ ಓದ್ಲಿಕ್ಕೆ ಬರದೇ ಇರೋ ರೀತಿಯ ವಿದ್ಯಾರ್ಥಿಗಳು ಯಾರು ಸರ್? ಓದಿದ್ದಾರೆ ಅನ್ನೋದೇ ಆದ್ರೆ ಇಂಥ ಪೋಸ್ಟರ್ ನನ್ನ ಕೈಲಿ ಬಲವಂತವಾಗಿ ಯಾರೋ ಕೊಟ್ಟರು ಕೂಡ ನಾನು ಇಟ್ಕೊಂಡ್ರೆ ನಾಳೆ ದಿನ ನನ್ನ ಮೇಲೆ ಕೇಸ್ ಆಗಬಹುದು. ಇಷ್ಟು ಪ್ರಜ್ಞೆ ಇಲ್ದವರನ್ನ ವಿದ್ಯಾರ್ಥಿ ಅಂತ ಕರೀಲಿಕ್ಕೆ ಸಾಧ್ಯನಾ ಸರ್? ಚಿಕ್ಕ ಅನುಮಾನ, ಮುಂದುವರಿಸಿ ನೀವು. ನೋಡಿ ಮೇಡಮ್, ನೀವ್ ಹೇಳ್ತಾ ಇರೋದು ನಿಜನೇ. ಆದ್ರೆ ನಾನೊಂದು ಮಾತು ಹೇಳ್ತೀನಿ. ಈಗ ತಕ್ಷಣದಲ್ಲಿ ಒಂದು ಪ್ಲೇ ಕಾರ್ಡ್ಸ್ ಅನ್ನ ಯಾರಾದ್ರೂ ನಿಮ್ ಕೈಯಲ್ಲಿ ಕೊಟ್ರಿ ಅಂತಂದ್ರೆ ಸ್ವಲ್ಪ ಜಸ್ಟ್ ನೀವು ಇಟ್ಕೊಳ್ಬಿಡ್ತೀರಿ. ತಕ್ಷಣದಲ್ಲಿ ಯಾರಾದ್ರೂ ಕೊಟ್ಟರೆ ಅಷ್ಟರೊಳಗಡೆ ಯಾರು ಅಬ್ಸರ್ವೇಷನ್ ಮಾಡ್ಬಿಟ್ಟು ಕ್ಲಿಕ್ ಮಾಡಿರ್ತಾರೆ ಅನ್ನೋದು ಕೂಡ ಅದನ್ನ ನೋಡ್ಬೇಕಾಗುತ್ತೆ. ಆ ವಿದ್ಯಾರ್ಥಿನಿ ಓದಿದ್ದಾರೆ ಅನ್ನೋದು ಸತ್ಯ, ಓದಿದ್ದಾರೆ ಅನ್ನೋದು ನನ್ಗೆ ಅನಿಸ್ತದೆ. ಆದ್ರೆ ಆ ತರದ ಸ್ಲೋಗನ್ಸ್ ಅನ್ನ ಆ ವಿದ್ಯಾರ್ಥಿನಿ ಬರ್ದಿದಾರ ಇಲ್ಲ ಅನ್ನೋದು ಕೂಡ ನಾವು ನೋಡ್ಬೇಕಾಗುತ್ತೆ. ಯಾರೋ ಬರ್ಕೊಂಬಂದು ಅದನ್ನ ಉದ್ದೇಶಪೂರ್ವಕ ಕೊಟ್ಟಿರ್ಬೋದು. ಆ ಸಂದರ್ಭದಲ್ಲಿ ನಾವು ಅದನ್ನು ನೋಡ್ಬೇಕಾಗುತ್ತೆ. ನಾವು ಪ್ಲೇ ಕಾರ್ಡ್ಸ್ ಬರೀತೀವಿ, ಅದನ್ನು ತನಿಖೆ ಮಾಡಲಿ. ನಾನು ಹೇಳ್ತಾ ಇದ್ದೇನೆಂದ್ರೆ, ಅದನ್ನ ತನಿಖೆ ಮಾಡಿ. ರಾಜಕಾರಣಿಗಳು ಅಂತಂದ್ರೆ ತಕ್ಷಣದಲ್ಲಿ ನೀವೇನ್ ಮಾಡ್ತೀರಿ ಅಂತಂದ್ರೆ, ರಾಜಕಾರಣಿಗಳು ಅದು ತಪ್ಪು ರೀ, ಅದು ರಾಜಕಾರಣಕ್ಕೆ ವಿರೋಧವಾಗಿದೆ, ಅದನ್ನ ತಪ್ಪು ಅಂತ ಹೇಳ್ಬಿಡ್ತೀರಿ ನೀವು ಸ್ಟೇಟ್ಮೆಂಟ್. ಆದ್ರೆ ವಿದ್ಯಾರ್ಥಿ ಜೀವನವನ್ನು ನೀವು ಎಲ್ಲಿ ಹಾಳು ಮಾಡ್ತೀರಿ ನಾವು ಅದನ್ನು ಕೂಡ ಎಲ್ಲ ಪಕ್ಷಗಳು ಅಲ್ಲ ಸರ್, ನಿಮ್ ಸರ್ಕಾರ ಕೂಡ ಹೋರಾಟ ಮಾತಾಡ್ತಾ ಇಲ್ಲ, ನಾನು ಅದನ್ನ ಮಾತಾಡ್ತಾ ಇಲ್ಲ. ತಕ್ಷಣದಲ್ಲಿ ಹೋಗ್ಬಿಟ್ಟು ಕೇಸ್ ಮಾಡಿ ಅವ್ರನ್ನ ಆರೋಪಿ ಅಂತೇಳಿ ಗುರ್ತಿಸೋದಕ್ಕೆ ನೀವ್ಯಾರು, ನಾವ್ಯಾರು ಸರ್? ಅದನ್ನ ಏನೋ ಅಂತಂದ್ರೆ ತನಿಖೆ ಮಾಡಬೇಕು. ಮತ್ತೆ ಇನ್ನೊಂದು ಕಡೆಗೆ ಉಕಡ್ಲೆ ಬೆಂಗಳೂರು ಪೊಲೀಸ್ ಅಂತ ಬರ್ದಿರ್ತಕ್ಕಂಥದ್ದು ಕೂಡ ನಾವೇನು ಗಮನಿಸಿಲ್ಲ. ಸೊ ಹಾಗಾಗಿ ಅದು ಹಿಂದಿನಲ್ಲಿ ಇರೋದು ಅಂತದ್ದು ಕೆಲವರು ಯಾರೋ ಹಿಡ್ಕೊಂಡಿರ್ತಾರೆ, ಕನ್ನಡದವ್ರು ಯಾರನ್ನ ಹಿಡ್ಕೊಂಡಿರೋದು ಅಥವಾ ಯಾರೋ ಹಿಡ್ಕೊಂಡಿರ್ಬೋದು, ಅದ್ರ ಬಗ್ಗೆ ನಾವು ಗಮನಿಸಿಲ್ಲ. ಆದ್ರೆ ಅವುಗಳನ್ನ ಸೂಕ್ಷ್ಮವಾಗಿ ಕಾನೂನು ಕೂಡ ಪರಿಶೀಲಿಸಬೇಕು. ಹೋರಾಟವನ್ನ ಮಾಡ್ತೀವಿ ಅಂತ ಬಂದಾಗ ಹೋರಾಟದ ನೇತೃತ್ವವನ್ನ ವಹಿಸಿದವರ ಅತ್ಯಂತ ಪ್ರಮುಖವಾದ ಕರ್ತವ್ಯ ಆಗಿರುತ್ತೆ. ಹೋರಾಟದ ಉದ್ದೇಶ ಎಲ್ಲೂ ಕೂಡ ಡೀರೇಲ್ ಆಗಬಾರ್ದು, ಆ ಹೋರಾಟಕ್ಕೆ ಇಂಥ ಅಪವಾದಗಳು ಬರಬಾರದು. ಆಯ್ತು, ಸಾಕಷ್ಟು ಜನ ಸೇರಿದ್ರು, ನಮಗ್ ಗೊತ್ತಾಗ್ಲಿಲ್ಲ, ಯಾರೋ ಒಬ್ರು ಇಟ್ಕೊಂಡಿದ್ರು ಅಂತ ಹೇಳಿ ನೀವು ಸಮರ್ಥನೆ ಮಾಡಬಹುದು ಸರ್. ಬಟ್ ಸ್ಟಿಲ್ ಇದನ್ನ ನಾವು ಇಲ್ಲಿ ಕಣ್ಣ ಮೇಲೂ ಕೂಡ ಯಾರೋ ಬಲವಂತದಲ್ಲಿ ಕೊಟ್ಟಿರಬಹುದು, ಅವ್ರಿಗೆ ಗೊತ್ತಾಗ್ದಲೇ ಇರಬಹುದು. ಈ ರೀತಿಯ ಸಮರ್ಥನೆ ಮಾಡಿದಾಗ ನಿಜವಾಗ್ಲೂ ಪ್ರತಿಭಟನೆ ಮಾಡ್ತಿರುವವರ ಉದ್ದೇಶ ಕ್ಲಿಯರ್ ಇದೆಯಾ ಅನ್ನೋ ಅನುಮಾನ ಬಂದ್ಬಿಡುತ್ತೆ. ಎನಿವೆ, ನೀವು ಮುಂದಿನ ಸುತ್ತಿನಲ್ಲಿ ಅದಕ್ಕೂ ಕೂಡ ಉತ್ತರ ತಯಾರಾಗಿಟ್ಕೊಳ್ಳಿ.